ಬ್ರದರ್ ಹೇಳಿ ಏನಾಗಿದೆ ಇನ್ಸಿಡೆಂಟ್ ಅಂತ. ಬೆಳಗ್ಗೆ ಅವರು ಊರಿಂದ ಅವ್ರು ತೀರ್ಕೊಂಡಿದ್ದಾರಲ್ಲ, ಹೆಣ್ಮಕ್ಳ ತಾಯಿಗೆ ಹಾರ್ಟ್ ಸರ್ಜರಿ ಆಗಿತ್ತು. ಸೊ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟಿಗೆ ಅಂತ ಬರ್ತಾಯಿದ್ರು. ಸೊ ಬರುವಾಗ ಟ್ರಕ್ ಅವನು ಬೇಜವಾಬ್ದಾರಿತನದಿಂದ ಈ ಅವಘಡ ನಡೆದಿದೆ. ಇದು ಬೆಳಗ್ಗೆ ಸುಮಾರು ಆಗಿದೆ ಅಂತ ನಮಗೆ ಸುದ್ದಿ, ನಮಗೂ ಗೊತ್ತಿರಲಿಲ್ಲ. ಸೊ ಊರಿಂದ ಫೋನ್ ಬಂದ ಮೇಲೆ ಸ್ಟೇಷನಿಂದ ಕಾಲ್ ಮಾಡಿದ್ದಾರೆ ಊರವ್ರಿಗೆ. ಸೊ ಅಲ್ಲಿಂದ ಬಂದಿರೋ ನ್ಯೂಸು. 5 ಜನ ಬರ್ತಾಯಿದ್ರು, ಡ್ರೈವರು ಮತ್ತು ಆಪ್ರೇಷನ್ ತೀರ್ಕೊಂಡಿದ್ದಾರಲ್ಲ ಅವ್ರ ತಾಯಿ ಮತ್ತು ಅವ್ರ ತಮ್ಮ ಏನೋ ಆಮೇಲೆ ಅವ್ರ ಯಜಮಾನರು. 2 ಜನ ಇಂಜುರಿ ಆಗಿದೆ. ಅವರು ನಾರಾಯಣ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. 2 ಸ್ಪಾಟ್ ಔಟ್ ಆಗಿದ್ದಾರೆ. ಹಾಂ, ಬರ್ತಾ ಇದ್ದಾರೆ. ನಮಗೆ ದೂರದ ಸಂಬಂಧಿ ಆಗಬೇಕು. ಸರ್, ಬೆಳಿಗ್ಗೆ ನಮ್ಮ ಮಾಮ ಮತ್ತು ಅವ್ರ ರಿಲೇಟಿವ್ ಎಲ್ಲ ಸೇರಿ ಇಲ್ಲಿ ಚೆಕಪ್ ಅಂತ ಬರ್ತಾಯಿದ್ರು ನಾರಾಯಣದಲ್ಲಿಗೆ. ಅವರು ಬರೋ ಟೈಮಲ್ಲಿ ನೆಲಮಂಗಲ ಹತ್ರ ಆಕ್ಸಿಡೆಂಟ್ ಆಗಿದೆ. ಮುಂದ್ಗಡೆ ಲಾರಿ ಹೋಗ್ತಂಥ ಲಾರಿ ಸಡನ್ನಾಗಿ ಬ್ರೇಕ್ ಹಿಡಿದು ಸಡನ್ನಾಗಿ ರೈಟಿಗೆ ಎಳೆದ್ಬಿಟ್ಟಿದ್ದಾನೆ. ಯಾವುದೋ ಥರ ಇಂಡಿಕೇಷನ್ ಯಾವುದೋ ಥರ ಹಾಕಿಲ್ಲ ಅವರು. ಇವನು ಅವ್ನು ಹೇಳಿದ ತಕ್ಷಣ ಇವನು ಸಡನ್ನಾಗಿ ಬ್ರೇಕ್ ಹಿಡಿದಕ್ಕೆ ಕಂಟ್ರೋಲ್ಗೆ ಆಗಿಲ್ಲ ಅನಿಸುತ್ತೆ. ಅವ್ನು ಬ್ರೇಕ್ ಹಿಡಿದಕ್ಕೆ ಇವನು ಹೋಗಿ ಗುದ್ದುಬಿಟ್ಟಿದೆ. ಹೀಗಾಗಿ ಸ್ಪಾಟಲ್ಲಿ ನಮ್ಮ ಮಾಮ ನಮ್ಮ ಅಕ್ಕ ಇಬ್ಬರು ಸ್ಪಾಟಲ್ಲಿ ಸತ್ತೋಗಿದ್ದಾರೆ. ಇನ್ನು ನಮ್ಮ ಅಜ್ಜಿ ಮತ್ತು ಈಗ ಅವರು ಅಲ್ಲಿ ನಾರಾಯಣದಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರದ್ದು ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಇದು ಮೇಜರಾಗಿ ಕಾರಣ ಲಾರಿಯಿಂದನೇ.